ರಾಜ್ಯದ ಮೊದಲ ಹಂತದ ಕರ್ನಾಟಕ ಮತಯುದ್ಧಕ್ಕೆ ತೆರೆ ಬಿದ್ದಿದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಂತಹ ಮತದಾನ ಅಂತ್ಯವಾಗಿದೆ. 247 ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರಗಳಲ್ಲಿ ಭದ್ರವಾಗಿದೆ. 14 ಕ್ಷೇತ್ರಗಳಲ್ಲೂ ಶಾಂತಿಯುತವಾಗಿ ಮತದಾನ ನಡೆದಿದೆ. ರಾಜ್ಯದಲ್ಲಿ ಒಟ್ಟು 68.44% ಮತದಾನ ಆಗಿದೆ. ಸ್ಟ್ರಾಂಗ್ ರೂಮ್ಗಳಲ್ಲಿ ಮತದಾರನ ನಿರ್ಧಾರ ಏನು ಅನ್ನೋದು ಭದ್ರವಾಗಿದೆ. ಮೊದಲ ಹಂತದ ಮತದಾನದ ಬಳಿಕ ಅಭ್ಯರ್ಥಿಗಳು ನಿರಾಳವಾಗಿದ್ದಾರೆ. ಮತದಾನದ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಬೂತ್ ಏಜೆಂಟ್ಗಳ ಮೂಲಕ ಮತದಾನದ ಮಾಹಿತಿಯನ್ನ ಸಂಗ್ರಹಣೆ ಮಾಡಲಾಗಿದೆ. 14 ಕ್ಷೇತ್ರಗಳಲ್ಲಿ ಸಂಜೆ 6 ಗಂಟೆ ತನಕ 68.44% ಮತದಾನ ಆಗಿದೆ. 2019ರಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ 70% ಮತದಾನ ಆಗಿತ್ತು. ಮೇ 7ಕ್ಕೆ ಎರಡನೇ ಹಂತದ ಮತದಾನ ಇದೆ. ಜೂನ್ 4ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ. ಈಗ ರಾಜ್ಯದ ಮೊದಲ ಹಂತದ ಮತದಾನ ಮುಗಿದಿದೆ. ರಾಜ್ಯದ 28 ಕ್ಷೇತ್ರಗಳಲ್ಲಿ 14 ಕ್ಷೇತ್ರದ ಮತದಾನ ನಿನ್ನೆ ಮುಕ್ತಾಯವಾಗಿದೆ. ಮೇ 7ಕ್ಕೆ ಎರಡನೇ ಹಂತದ ಮತದಾನ ಇರುತ್ತೆ. ನಿನ್ನೆ ನಡೆದಂತ ಮತದಾನ 14 ಕ್ಷೇತ್ರಗಳಲ್ಲೂ ಶಾಂತಿಯುತವಾಗಿ ಮತದಾನ ನಡೆದಿದೆ. 247 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ನಿರ್ಧರಿಸಿದ. ಮೊದಲ ಹಂತದ ಮತದಾನದ ಬಳಿಕ ಅಭ್ಯರ್ಥಿಗಳು ನಿರಾಳವಾಗಿದ್ದಾರೆ. 1.5 ತಿಂಗಳುಗಳ ಕಾಲ ಅಬ್ಬರದ ಪ್ರಚಾರವನ್ನ ನಡೆಸಿದಂತಹ ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರದಾದ್ಯಂತ ಓಡಾಡಿದ್ರು. ರ್ಯಾಲಿ, ಪ್ರಚಾರ ಸಭೆ, ಸಮಾವೇಶಗಳ ಮೂಲಕ ಪ್ರಚಾರವನ್ನ ಮಾಡಿದ್ರು. ಮೊದಲ ಹಂತದ ಮತದಾನದ ಬಳಿಕ 14 ಕ್ಷೇತ್ರಗಳ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ. ಈಗೇನಿದ್ರು ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಜೋರಾಗಿ ನಡೆದಿದೆ. ಮತದಾನದ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಚರ್ಚೆಯಾಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು 68.44% ಮತದಾನ ಆಗಿದೆ. ಮತದಾನದ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಇವಿಎಂಗಳನ್ನ ಸ್ಟ್ರಾಂಗ್ ರೂಮ್ಗಳಲ್ಲಿ ಭದ್ರಪಡಿಸಲಾಯಿತು. ಆ ಇವಿಎಂಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಏನು ಅನ್ನೋದು ಮತದಾರ ನಿರ್ಧರಿಸಿದ್ದಾನೆ. ಜೂನ್ 4ಕ್ಕೆ ಫಲಿತಾಂಶ ಪ್ರಕಟವಾಗುತ್ತೆ. ಎಲ್ಲೆಲ್ಲಿ ಎಷ್ಟು ಮತದಾನ ಆಗಿದೆ ಅನ್ನೋದರ ಅಂಕಿಅಂಶವನ್ನ ನೋಡ್ತಾ ಇದ್ರಿ. ಬೆಂಗಳೂರು ಕೇಂದ್ರ 53.33%, ಬೆಂಗಳೂರು ಉತ್ತರ 53.56%, ಬೆಂಗಳೂರು ದಕ್ಷಿಣ 52.94% ಮತದಾನ ಆಗಿದೆ. ಬೆಂಗಳೂರಿನಲ್ಲಿ ಪ್ರತಿ ಬಾರಿಯೂ ಕೂಡ ಮತದಾನ ಬಹಳ ಕಡಿಮೆ ಆಗುತ್ತೆ. ಈ ಬಾರಿ ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗಿತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ 65.72% ಮತದಾನ ಆಗಿದೆ. ಚಿತ್ರದುರ್ಗ ಕ್ಷೇತ್ರದಲ್ಲಿ 72.82%, ದಕ್ಷಿಣ ಕನ್ನಡದಲ್ಲಿ 76.50%, ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ 76.06%. ಹೆಚ್ಚಿನ ಮತದಾನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರಿನ ಜನ ಮಾಡಿದ್ದಾರೆ. ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತದಾನ ಆಗಿದೆ ಅನ್ನೋದರ ಅಂಕಿಅಂಶ ಇದು. ಹಾಸನದಲ್ಲಿ 77.69%, ಮಂಡ್ಯದಲ್ಲಿ 81.29% ಮತದಾನ ಆಗಿದೆ. ಮೈಸೂರು ಕೊಡಗಿನಲ್ಲಿ 68.99% ಮತದಾನ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಯಿತು. ಬಂದಂತಹ ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಕಾರಣಿಗಳು, ಜನರಲ್ಲೂ ಕೂಡ ನಿನ್ನೆ ಅದನ್ನೇ ಮನವಿ ಮಾಡ್ತಾ ಇದ್ರು, ಬನ್ನಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ. ಆದರೂ ಕೂಡ ಒಟ್ಟಾರೆ ಮತದಾನ ಬೆಂಗಳೂರಿನಲ್ಲಂತೂ ಬಹಳ ಕಡಿಮೆ ಆಗಿದೆ. ಇನ್ನುಳಿದ ಕಡೆಗಳಲ್ಲಿ ಒಟ್ಟಾರೆ ಮತದಾನ ಕೇಳೋದಾದ್ರೆ ರಾಜ್ಯದಲ್ಲಿ 68.44% ಮತದಾನ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.